ದುಡ್ಡು ಇಟ್ಬಿಟ್ಟು ಕೊಡ್ಬೇಕು ಸೀರೆ ಶಾಪ್ ನೋಡಿದೆ ಬಟ್ ಈ ಕಲರ್ ಜಸ್ಟ್ 49 ರೂಪೀಸ್ ಹಾಕೊಂಡು ನೋಡಿ ಏನು ಜಾಕೆಟ್ ಏನು ಗೊತ್ತಾ, ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಏನೋ ಫ್ರೆಂಡ್ಸು ಅದು ಇದು ಎಲ್ಲ ಸುಳ್ಳು. ಬಾ ಬೇಗ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಭೀಮನ ಅಮಾವಾಸ್ಯೆ ದಿನದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸಾರಿ, ಇಂಟ್ರೋ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಪಾಪುನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನಿವತ್ತು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಬೇಗ ಮಾಡೋಣ ಅಂದ್ಕೊಂಡೆ, ಬಟ್ ಎಸ್ಟರ್ಡೇ ನಾನು ಬೇಗ ಮಲ್ಕೊಳ್ಳೋಕ್ಕಾಗಿರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಸೊ ಗಾಯ್ಸ್, ಕಸ ಗುಡಿಸಿ ಮನೆ ಹೊಡಿಸಿ ಎಲ್ಲ ಆಯಿತು. ಇವಾಗ ಆಲ್ರೆಡಿ ನೀಟಾಗಿದೆ, ಆದರೂ ಮನೆ ಹೊಸ್ದಾಗಲೆಲ್ಲ ಹೊಸ್ಕೊತಾ ಇದ್ದೀನಿ. ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಹೆಂಗಿದ್ರು ವರಮಹಾಲಕ್ಷ್ಮಿಗೆ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ ಮೇಲ್ಮೇಲೆ ಮಾಡಿಕೊಂಡೆ. ಇನ್ನು ನಾಳೆಯಿಂದ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಇವಾಗ ಎಲ್ಲ ಕೆಲಸ ಆಗಿದೆ, ಸ್ನಾನ ಮಾಡ್ಕೊಳ್ಬೇಕು, ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಶ್ ಅಪ್ ಆದರೆ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ನೀರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತೀನಿ. ಇದು ಲೋಟಸ್ ಅವ್ರದ್ದು, ಜಸ್ಟ್ 1 ಡ್ರಾಪ್ ಸಾಕು. ಲೋಟಸ್ ಅವ್ರದ್ದೇ ಮಾಯ್ಶ್ಚರೈಸರ್ ತರಿಸ್ಬೇಕು. ಸೊ ಅಷ್ಟೇ, ನಾನು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಸಿಂಪಲ್ ಕುರ್ತಿ ಹಾಕೊಂಡಿದ್ದೀನಿ. ದೇವ್ರ ಮನೆ ರೆಡಿ ಮಾಡಬೇಕು. ಅಂದರೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡಲ್ಲ, ಜಸ್ಟ್ ಹೂವು ಎಲ್ಲ ತೆಗೆದು ಹೂವು ಹಾಕ್ತೀನಿ. ಬಿಕಾಸ್ ನಾಳೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಅಲ್ಲ, ಹಬ್ಬ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಒಟ್ಟಿಗೆ ಮಾಡೋಣ ಅಂತ ಇವಾಗ ಏನು ಡೀಪ್ ಕ್ಲೀನಿಂಗ್ ಮಾಡ್ತಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟು ಇವಾಗ ಮಾಡೋಕ್ಕೆ ಟೈಮ್ ಆಗಿಲ್ಲ, ನಾನು ಕ್ಲಾಸಿಗೆ ಬೇರೆ ಹೋಗ್ಬೇಕಲ್ಲ. ನಮ್ಮ ಹಸ್ಬೆಂಡೇ ತೊಗೊಬರ್ತೀನಿ ಅಂದಿರೋ. ಜಸ್ಟ್ ಪೂಜೆ ಮಾಡಿಬಿಟ್ಟು ಹೊರಗು ಪೂಜೆ ಹೋಗ್ಬಿಟ್ಟು ಹೊರಡೋದು. ಸೊ ನನ್ನ ಸ್ಕಿನ್ ಕೇರ್ ರೊಟೀನ್ ಇಷ್ಟೇ. ಜಸ್ಟ್ ಒಂದು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಅಷ್ಟೇ ಹಾಕೋದು. ಆಮೇಲೆ ಲೈಟಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ. ಅದು ತಿಂಡಿ ಎಲ್ಲ ತಿಂದಮೇಲೆ ಇವತ್ತು ಪೂಜೆ ಮಾಡ್ತೀನಲ್ಲ ಅಂತ ಇವಾಗ ಸ್ವಲ್ಪ ಹಾಕ್ಕೊಂಡೆ. ನನ್ನದು ಹೇರ್ ತುಂಬಾ ಒದ್ದೆ ಇದ್ದು, ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಹೇರ್ ಡ್ರೈಯರ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ನಮ್ಮ ಹಸ್ಬೆಂಡ್ಗೆ ಮಲ್ಲಿಗೆ ಹೂವು ತೊಗೊಬನ್ನಿ ಅಂದರೆ ಮಲ್ಲೆ ಹೂವು ತೊಗೊಬಂದಿದ್ರು. ಮಲ್ಲಿಗೆ ಹೂವು ಖಾಲಿ ಆಗಿಬಿಟ್ಟಿತ್ತಂತೆ. ಈ ಥರ ಇತ್ತು ನನ್ನ ಇವತ್ತಿನ ಲುಕ್. ಆ್ಯಂಡ್ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಗೊತ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬರೋ ಹಬ್ಬಗಳಲ್ಲಾದರೂ ಚೆನ್ನಾಗಿ ಸ್ಯಾರಿ ಹಾಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಗ್ರ್ಯಾಂಡ್ ಆಗಿರೋ ಸ್ಯಾರಿಗಳೆಲ್ಲ ಇಷ್ಟ ಆಗಲ್ಲ, ಲೈಟ್ ವೆಯ್ಟ್ ಇರಬೇಕು, ಕಾಟನ್ ಸ್ಯಾರಿ ಆ ಥರ ಒಂದಿದೆ. ಇವಾಗ ನೆಕ್ಸ್ಟ್ ನೋಡೋಣ, ಯಾವುದಾದ್ರು ಫಂಕ್ಷನ್ಗೆ ಹಾಕೊಳ್ಳೋ ಟ್ರೈ ಮಾಡ್ತೀನಿ. ಇವಾಗ ದೇವ್ರ ಮನೆಯೂ ಫುಲ್ ಡೀಪ್ ಕ್ಲೀನಿಂಗ್ ಏನು ಮಾಡಿಲ್ಲ, ಹಬ್ಬ ಬರ್ತಿದೆಯಲ್ಲ, ಹೆಂಗಿದ್ರು ಮನೆ ಕ್ಲೀನಿಂಗ್ ಮಾಡಬೇಕು ಅಂದ್ಬಿಟ್ಟು ಜಸ್ಟ್ ಹೂವು ಎಲ್ಲ ಚೇಂಜ್ ಮಾಡಿ ನೀಟಾಗಿ ಹೂವು ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ ನಮ್ಮ ಹಸ್ಬೆಂಡ್ಗೆ ನಾನು ಮದುವೆ ಆದಾಗಿಂದನೂ ನಾನು ಪೂಜೆ ಮಾಡ್ತಾನೇ ಇದ್ದೀನಿ. ಸೊ ಏನಕ್ಕೆ ಮಿಸ್ ಮಾಡೋದು ಅಂತ ಈ ಸಲನೂ ಮಾಡ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ಅಕ್ಷತೆ ಮತ್ತು ಕೈಗೆ ಕಟ್ಟೋದಕ್ಕೆ ಹೂವು ಮತ್ತು ದಾರ, ಎಲೆ ಅಡಿಕೆ ಅಷ್ಟೇ ತೊಗೊಂಡು ಇವಾಗೆಲ್ಲ ರೆಡಿ ಮಾಡಿಕೊಂಡೆ. ಏನೋ ಅಪರೂಪಕ್ಕೆ ಇವತ್ತು ನಾನು ಏನೋ ವೀಡಿಯೋ ಮಾಡಲ್ಲ, ನಿಮ್ಮ ಫೇಸ್ ತೋರಿಸಲ್ಲ ಅಂತಂದಿದ್ದಕ್ಕೆ ಎಲ್ಲ ಫುಲ್ ರೆಡಿ ಆಗ್ತಿದ್ದಾರೆ. ಇದೆಲ್ಲ ರೆಡಿ ಮಾಡಿಕೊಂಡೆ. ಬಾಗಿಲಿಗೂ ಕೂಡ ಏನೆಲ್ಲ ನೀಟಾಗಿ ರೆಡಿ ಮಾಡಿ, ಇವತ್ತು ಅಮಾವಾಸ್ಯೆ ಇತ್ತಲ್ಲ, ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಪೂಜೆ ಮಾಡಬೇಕಾದ್ರೆ ಮಾರ್ನಿಂಗ್ ಹೊತ್ತು ಮತ್ತು ಈವ್ನಿಂಗ್ ಹೊತ್ತು ನಾನು ದೇವ್ರ ಸಾಂಗ್ನ ಕಂಪಲ್ಸರಿಯಾಗಿ ಹಾಕ್ತೀನಿ. ಅದೊಂಥರ ಗುಡ್ ವೈಬ್ಸ್ ಕೊಡುತ್ತೆ. ಇನ್ನೇನೋ ನೆಗೆಟಿವಿಟಿ ಇದ್ದರೆ ಅದನ್ನು ಕೂಡ ತೆಗ್ದಾಕತ್ತೆ. ನನಗಿದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಅವಾಗಿಂದ. ಇವಾಗ ಫುಲ್ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಕೊಂಡೆ. ಇವಾಗ ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆಗಿಬಿಟ್ಟು ಬಂದರು. ಅಯ್ಯೋ, ವೀಡಿಯೋ ಅಂದರೆ ಓಡೋಗ್ತಿರ್ತಾರೆ. ಹೆಂಗೋ ಮಾಡಿ ನಾನು ವೀಡಿಯೋ ಹಾಕಲ್ಲ, ಫೇಸ್ಗೆ ಏನೋ ಹಾಕ್ತೀನಿ ಅಂದ್ಬಿಟ್ಟು ಇವಾಗ ಕರೆಸಿ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಟ್ರೈಪಾಡ್ ಬೇರೆ ಹಾಳಾಗ್ಬಿಟ್ಟಿದೆ. ಕರೆಕ್ಟಾಗಿ ನನ್ನ ವೀಡಿಯೋ ನೋಡಿ ಇಟ್ಟರೆ ಹೆಂಗೆಂಗೋ ಹೋಗ್ಬಿಡ್ತಾಯಿತ್ತು. ನನಗೆ ಅಷ್ಟೊಂದೆಲ್ಲ ಫುಲ್ಲು ಶಾಸ್ತ್ರೋತ್ತರವಾಗಿ ಎಲ್ಲ ನನಗೇನು ಗೊತ್ತಿಲ್ಲ ಪೂಜೆ ಮಾಡೋದು. ನಾನು ಆವಾಗಿಂದ ಸಿಂಪಲ್ಲಾಗಿ ಇಷ್ಟೇ ಕಾಲು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಏನಪ್ಪ ಆಶೀರ್ವಾದ ತೊಗೊಳ್ಳೋದು ಅಷ್ಟೇ. ನನಗೆ ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಮನೇಲಿ ಸ್ವೀಟ್ ಮಾಡಬೇಕಿತ್ತು, ಟೈಮ್ ಸಾಕಾಗ್ತಾಯಿಲ್ಲ ನನಗೆ. ಕ್ಲಾಸ್ ಬೇರೆ ಜಾಯ್ನ್ ಆಗಿಬಿಟ್ಟಿದ್ದೀನಲ್ಲ, ಸೊ ಅದಕ್ಕೆ ಸ್ವೀಟ್ ಏನೂ ಮಾಡಲಿಲ್ಲ. ಬ್ರೇಕ್ಫಾಸ್ಟ್ ಕೂಡ ಇವತ್ತು ಹೊರಗಡೆಯಿಂದನೇ ತೊಗೊಂಡು ಬಂದು ಇವ್ರು ನೋಡಿ ಹೆಂಗೆ ಆಡ್ತಿದ್ದಾರೆ ಅಂತ ವೀಡಿಯೋ ಬರೋಕ್ಕೆ. ದುಡ್ಡು ಇಟ್ಬಿಟ್ಟು ಕೊಡಬೇಕು. ದುಡ್ಡಲ್ಲಿ
ಸುಮ್ಮನೆ ಇಟ್ಬಿಟ್ಟು ಕೊಡಿ, ನನಗೆ ಗೊತ್ತಿಲ್ಲ. ನನಗಿದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಏನಪ್ಪ ರೀಸೆಂಟಾಗಿ ಯಾವುದೋ ವೀಡಿಯೋಸಲ್ಲಿ ನೋಡಿದಾಗೆ ನನಗೂ ಗೊತ್ತಾಗಿದ್ದು ಏನಕ್ಕೆ ಈ ಥರ ಪೂಜೆ ಮಾಡ್ತಾರೆ ಅಂದರೆ, ಭೀಮನ್ ಥರ ಅವ್ರಿಗೆ ಸ್ಟ್ರಾಂಗ್ ಆಗಿರಬೇಕು, ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ. ಆ್ಯಂಡ್ ಯಾವುದೋ ಒಂದು ಹಳೆಯ ವೀಡಿಯೋದಲ್ಲಿ ನೋಡಿದಾಗ ಅವ್ರ ಕಾಲನ್ನು ಮುಡ್ದಾಗ ನಮಗೆ ಏನೋ ಒಳ್ಳೇದಾಗುತ್ತಂತೆ. ಸೊ ಅದಕ್ಕೆ ಮಾಡೋದು ಆಯಿತು. ಇವಾಗ ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಲ್ಲ, ಹೋಟೆಲಲ್ಲಿ ತೊಗೊಬಂದಿದ್ದೀನಿ. ಇಡ್ಲಿ, ವಡೆ, ರೈಸ್ ಬಾತ್. ಇಡ್ಲಿ, ವಡೆ, ರೈಸ್ ಬಾತ್. ಎದೊಳ್ಳಿ ತಿಂಡಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೋಟೆಲಲ್ಲಿ. ಸೊ ಇವರು ಕೂಡ ಡೈಲಿ ಆಫೀಸ್ಗೆ ಹೋಗ್ಬಿಡ್ತಾರೆ. ಯಾವತ್ತೂ ಈ ಥರ ಒಟ್ಟಿಗೆ ಕುತ್ಕೊಂಡು ತಿಂಡಿನೇ ಮಾಡೋಕ್ಕಾಗ್ತಿರಲ್ಲ. ಇವಾಗ ರಜೆ ಇರುತ್ತೋ ಅವಾಗ ಮಾತ್ರ ಎಲ್ಲರೂ ನಾವು ಒಟ್ಟಿಗೆ ಕುತ್ಕೊಳ್ಳೋದು. ಸೊ ಇವತ್ತು ಟೈಮ್ ಇತ್ತಲ್ಲ ಅಂತ ಹೇಳಿ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡ್ತಾಯಿದ್ರೆ, ಅಲ್ಲೂ ಕೂಡ ವೀಡಿಯೋ ಯಾಕೆ ಮಾಡ್ತಿದ್ಯಾ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರೇಕ್ಫಾಸ್ಟ್, ಕಾಫಿ ಎಲ್ಲ ಆಯಿತು. ನನ್ನ ಕ್ಲಾಸ್ಗೆ ಹೋಗೋ ಟೈಮ್. ಬನ್ನಿ ಪಾಪುನ ಕರ್ಕೊಂಡು ಹಂಗೆ ನಾನು ಕ್ಲಾಸ್ಗೆ ಹೋಗ್ಬಿಟ್ಟು ಬರಬೇಕು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ಹೇಳಿದ ನಾನು ಕ್ಲಾಸ್ ಕೂಡ ಹೋಗ್ತಾ ಇದ್ದೆ. ಆ್ಯಂಡ್ ಪಾಪು ಕೂಡ ಕರ್ಕೊಬರ್ಬೇಕಿತ್ತು. ಇವತ್ತು ಇವ್ರದ್ದು ವೀಕ್ ಆಫ್ ಇತ್ತು. ಸೊ ಪಾಪುನ ಕರ್ಕೊಬಂದು ನೋಡ್ಕೋತಾ ಇರಿ, ನಾನು ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಏನೇನೋ ನಾನು ಹಂಗೆ ರೇಗಿಸ್ತಾ ಇದ್ದೆ. ನೀವು ಒಂದು ಚಾನಲ್ ಓಪನ್ ಮಾಡಿ, ನಾನೇ ವಿಡಿಯೋಗ್ರಾಫರ್ ಆಗ್ತೀನಿ, ಎಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಿದ್ದೀನಿ ಗೊತ್ತಾ ಅಂತ ರೇಗಿಸ್ತಾ ಇದ್ದೆ. ಸುಮ್ಮನೆ ನಗ್ತಾರೆ. ಒಂದೊಂದು ಸಲ ಓಕೆ ಅಂತಾರೆ, ಒಂದೊಂದು ಸಲ ಬೇಡ ಅಂತಾರೆ. ಅವರೇ ಒಂಥರ ಡಿಫ್ರೆಂಟ್. ಆ್ಯಂಡ್ ಹೊರಟ್ವಿ ಇವಾಗ. ಇಲ್ಲಿ ನಮ್ಮ ಮನೆಯಿಂದ ಹತ್ರನೇ ಇರೋದು ಸ್ಕೂಲು. ಭೀಮ್ ಅಮಾವಾಸ್ಯೆಗೆ ಎಲ್ಲ ಹೆಂಡ್ತಿದಿರಿಗೆ ಗಿಫ್ಟ್ ಕೊಡಿಸಿದ್ರೆ, ಇವತ್ತು ಅಲ್ಲೇ ನಮ್ಮ ಮನೆ ಹತ್ರ ಏನೋ ಹೊಸ್ದಾಗಿ ಒಂದು ಶಾಪ್ ಓಪನ್ ಆಗಿದೆ. ಏನೋ ಬ್ರ್ಯಾಂಡೆಡ್ ಕ್ಲಾತ್ಸ್ ಎಲ್ಲ 50% ಆ ಥರ ಏನೋ ಆಫರ್ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದ್ವಿ. ಆಲ್ರೆಡಿ ನನ್ನ ಕ್ಲಾಸ್ ಕೂಡ ಮುಗೀತು. ಅಷ್ಟರಲ್ಲಿ ಇವರು ಪಾಪುರಿಬ್ಬರು ಹೋಗ್ಬಿಟ್ಟು KFC ಏನೋ ತಿನ್ಕೊಂಡು ಬಂದಿದ್ದಾರೆ. ಅವಳು ರಜೆ ಇದ್ದರೆ ಸಾಕು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ನೋಡು, ಹೌದಾ? ಎಲ್ಲಿ ತೋರಿಸು, ಪಾರ್ಟಿ ವೇರ್ ತೋರಿಸೋದು. ಹೌದಾ? ಹಾಂ, ನಮ್ಮ ಮನೆ ಹತ್ರ ಯಾವುದೋ ಹೊಸ್ದಾಗಿ ಒಂದು ನಿನ್ನೇನು ತೋರಿಸ್ತಾ ಇಲ್ಲ, ಇಲ್ಲಿ ಒಂದು ಶಾಪ್ ಓಪನ್ ಆಗಿದೆ, ಪಿಗೋರಾ ಅಂತ. ಅಲ್ಲಿ ಬಂದಿದ್ದೀವಿ. ಹಾಂ ನನಗೆ ಕೊಟ್ಟಿಲ್ಲ ಮತ್ತೆ. ಇಲ್ಲಿ ತುಂಬ ಚೆನ್ನಾಗಿತ್ತು. ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಕಡಿಮೆ ಆಫರಲ್ಲಿ ಬಿಟ್ಟಿದ್ರು. ಬಟ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಜಾಕೆಟ್ಸ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಕೂಡ ಆಮೇಲೆ ಸ್ವಲ್ಪ ನೋಡಿದೆ. ಇವಾಗ ಫಸ್ಟ್ ಇವ್ರದ್ದು ಮುಗಿಲಿ ಅಂದ್ಬಿಟ್ಟು ಚೆನ್ನಾಗಿದೆ ಜಾಕೆಟ್ಸ್ ಎಲ್ಲ. ಅರೌಂಡ್ ನಿಮಗೆ ಒಳ್ಳೊಳ್ಳೆ ಪ್ರೈಸಲ್ಲೇ ಸಿಗ್ತಾಯಿದೆ. 599 ಅಂತೆ. ನಮ್ಮ ಬೇಬಿ ಕೊಡಿಸ್ತಾ ಇದ್ದಾಳೆ ನನಗೆ. ಬಟ್ ಈ ಕಲರ್ ಇದೆಯಲ್ಲ ಪಾಪು, ನನ್ನ ಹತ್ರ ಒಂದು ಚೆನ್ನಾಗಿತ್ತು ಒಂಥರ 600ಗೆ. ಬೇರೆದು ನೋಡೋಣ ಇರಿ. ಇಲ್ಲೆಲ್ಲ ಲಾಂಗ್ ಟಾಪ್ಸ್ ಇದೆ. ಹುಡುಕ್ಬಿಟ್ಟು ತಗೋಬೋದು, ಹುಡುಕ್ಬೇಕು. ಆದರೆ ನನ್ನ ಬೇಬಿ ನೋಡಿ ಆಯಿತು. ಇದು 380 ಅಂತೆ. ಹಾಕೊಂಡು ನೋಡಬೇಕು. ನೋಡಿ ಜಸ್ಟ್ 49 ರೂಪೀಸ್ ಅಂತೆ ಗಾಯ್ಸ್. ನೋಡಿದೆ, ಬಟ್ ಈ ಕಲರ್ ನನ್ನ ಹತ್ರ ಇದೆ. ಬೇರೆ ಕಲರ್ ಆದರೆ ತೊಗೋಬೋದು. ಈ ಡಿಸೈನ್ ಎಲ್ಲ ನನಗೆ ಇಷ್ಟ ಆಯಿತು.
ವೆರಿ ಗುಡ್. ಸೊ ಇದೇ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಬಾಪ ತಾಯಿ ಬಾ, ಇವ್ಳು ಕರ್ಕೊಂಡು ಯಾವ ಶಾಪಿಂಗು ಮಾಡೋಕ್ಕಾಗಲ್ಲ. ಗಾಯ್ಸ್, ನಮ್ಮ ಹಸ್ಬೆಂಡು ಭೀಮ್ ಅಮಾವಾಸ್ಯೆ ಸ್ಪೆಷಲ್ಲು ವಾಚ್ ಕೊಡ್ಸಕ್ಕೆ ಹೋಗಿದ್ದಾರೆ. ಟೈಟಾನ್ ನೋಡೋಣ, ಸರ್ಪ್ರೈಸಾಗಿ ವಾಚ್ ಕೊಡಿಸ್ತಾರ ಅಂತ ಇರಿ. ಏನು ಕೊಡ್ಸಕ್ಕೆ ಹೋಗಿದ್ಯಪ್ಪ ಪಪ್ಪ? ನೋಡಿ ಹೆಂಗೆ ಇಳಿತಾ ಇದ್ದಾಳೆ ಇವಳನ್ನ. ಹೊರಗಡೆ ಇನ್ನೊಂದ್ಸಲ ಎಲ್ಲೂ ಬರಲ್ಲ ಗಾಯ್ಸ್. ನನಗೆ ಸರ್ಪ್ರೈಸ್ ವಾಚ್ ಕೊಡ್ತಾರೆ ಅಂದರೆ ಅವ್ರ ವಾಚ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಎಂಥ ಭೀಮ್ ಅಮಾವಾಸ್ಯೆಗೆ ನಂಗೆ ತಾನೇ ಕೊಡಿಸ್ಬೇಕು ಗಿಫ್ಟು. ಬನ್ನಿ ಇವಾಗ ಮನೆ. ಸೊ ಮನೆಗೆ ಕೂಡ ಬಂದ್ವಿ. ಇವಳಂತೂ ನಿದ್ದೆ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಫುಲ್ಲು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಕರೆಕ್ಟಾಗಿ ಬಟ್ಟೆಗಳನ್ನ ನೋಡೋಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಅರ್ಧ ತಿಂದಿದ್ರಂತೆ ಫ್ರೆಂಚ್ ಫ್ರೈಸು ಮತ್ತು ಚಿಕನ್ ಪಾಪ್ಕಾರ್ನ್ ಎಲ್ಲ. ಅದಕ್ಕೋಸ್ಕರ ಅಳ್ತಾ ಇದ್ಲು. ಇದು ಚೆನ್ನಾಗಿದೆ. ನಿಜಾನ ನೋಡಿ ಹಿಂಗೆ ಶೇರ್ ಮಾಡ್ತಾಳೆ ಗೊತ್ತಾ? ಅವ್ರ ಪಪ್ಪಾಗೆ ಮಮ್ಮಿಗೆ ಎಲ್ಲ ಶೇರ್ ಮಾಡ್ಕೊಂಡೇ ತಿಂತಾಳೆ. ಥ್ಯಾಂಕ್ ಯು. ಭೀಮನ ಅಮಾವಾಸ್ಯೆ ನನಗೆ ಸ್ಯಾರಿ ಕೊಡ್ತೀನಿ ಅಂದ್ಬಿಟ್ಟು ಅವರು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಇಬ್ಬರು ಒಬ್ಬರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾನು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು, ಕಸ ಎಲ್ಲ ಗುಡಿಸ್ದೆ. ಮಳೆ ಆಲ್ರೆಡಿ ಬಂದು ಸ್ಟಾಪ್ ಆಗಿದೆ. ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನು ಕೂಡ ಮಾಡಿದೆ. ಇಲ್ಲಿ ಎಲ್ಲಿ ಹೋದರೂ ಬರೀ ಮನೆಗದು, ಏನು ಮಾಡೋಕ್ಕಾಗಲ್ಲ. ಸ್ವೀಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಏನು ಮತ್ತೆ ಸ್ವೀಟ್ ಮಾಡಿದರೆ ಶುಗರ್ ಹಾಕಬೇಕು. ಎಷ್ಟು ಕಂಟ್ರೋಲ್ ಮಾಡಿದ್ರೂ ಆಗ್ತಾನೇ ಇಲ್ಲ ಸಣ್ಣ ಆಗೋಕ್ಕೆ. ಸೊ ಅದಕ್ಕೆ ಇವತ್ತೇನು ಸ್ವೀಟ್ ಮಾಡಿಲ್ಲ. ಮತ್ತೆ ಒಣಗಾಕಿದ್ದೆ, ಎತ್ಕೊಳ್ಳೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಬನ್ನಿ ನೋಡೋಣ ಒಣಗಿದ್ಯಾ ಅಂತ. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಈಗ ಎಲ್ಲಡಿ ನೆಂದೋಗಿರುತ್ತೆ, ಎತ್ಕೊಂಡ್ರು ವೇಸ್ಟೇ. ತೋರಿಸ್ತೀನಿ. ಇಲ್ಲಿದೆ ಬಟ್ಟೆಗಳು ಎಲ್ಲ ಮತ್ತೆ ತೇವ ಆಗೋಗಿದೆ. ತೇವ ಆಗಿತ್ತು, ಒಣಗಿತ್ತು, ಮತ್ತೆ ಮಳೆ ಬಂದ್ಬಿಡ್ತು. ಇಲ್ಲಿ ನೋಡಿ ಮಳೆ ಕಾಣಿಸ್ತಿಲ್ಲ ಅನಿಸುತ್ತೆ. ಒಣಗಿತ್ತು ಬಟ್ಟೆ, ಮತ್ತೆ ತೇವ ಆಗೋಯಿತು. ಮತ್ತೆ ತೊಗೊಂಡೋದ್ರೆ ವಾಸನೆ ಅಂತ ಬರುತ್ತೆ. ಸೊ ನಾಳೆವರೆಗೂ ಬಿಟ್ಟು ಮಳೆಲಾದರೂ ನಾನು ವೀಡಿಯೋ ಮಾಡಬೇಕು ಅಂತ ಇಷ್ಟ, ಬಟ್ ಯಾರೂ ವೀಡಿಯೋನೇ ಮಾಡಿಕೊಡಲ್ಲ ಗಾಯ್ಸ್. ನಾನೇ ಮಾಡ್ಕೋತೀನಿ. ಆಮೇಲೆ ಏನು ಗೊತ್ತಾ, ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಏನೋ ಫ್ರೆಂಡ್ಸು ಅದು ಇದು ಎಲ್ಲ ಸುಳ್ಳು. ಈಗಿನ ಕಾಲದಲ್ಲಿ ಸ್ವಾರ್ಥಿಗಳು, ಅವ್ರು ಫಸ್ಟ್ ಬೇಗ ಮುಂದೆ ಹೋಗಬೇಕು. ಯಾರಿಗೂ ಒಬ್ರಿಗೊಬ್ರಿಗೆ ಹೆಲ್ಪಿಂಗ್ ನೇಚರು ಏನೂ ಇಲ್ಲ. ಎಲ್ಲ ಒಂಥರ ಸೆಲ್ಫಿಶ್ಗಳು. ಸೊ ನಾನು ಇಮೇಲೆ ಹಂಗೆ ಆಗಬೇಕು. ಯಾರಿಗಾದ್ರೂ ಒಳ್ಳೇದಾಗಬೇಕು, ಒಳ್ಳೇದಾಗಲಿ ಅಂತ ಹೇಳ್ಕೊಡಕ್ಕೆ ಹೋಗ್ತೀವಲ್ಲ, ನಿಜ ನಮ್ಮಂಥ ದೊಡ್ಡರು ಯಾರೂ ಇರಲ್ಲ. ಅವ್ರ ಲೈಫಲ್ಲಿ ನಾವು ಒಂದು ಚಿಕ್ಕದು 1% ನಾವೇನೂ ಇರಲ್ಲ. ಸುಮ್ಮನೆ ಮಂಗಗಳ ಥರ ಪಾಪ ಏನೂ ಗೊತ್ತಿರಲ್ವಲ್ಲ ಹೇಳ್ಕೊಡಕ್ಕೆ ಹೋಗ್ತಾಯಿರ್ತೀವಿ. ಆಮೇಲೆ ಏನು ಗೊತ್ತಾ, ಅವಶ್ಯಕತೆಗಿಂತ ಜಾಸ್ತಿ ಯಾರಿಗೂ ಏನು ಹೇಳೋಕ್ಕೆ ಹೋಗ್ಬಾರ್ದು. ನಮ್ಮ ವಿಷಯಗಳಿರುತ್ತಲ್ಲ, ನಮ್ಮ ಪರ್ಸ್ನಲ್ ಮ್ಯಾಟರು, ಅದನ್ನು ಕೂಡ ಶೇರ್ ಮಾಡ್ಕೊಡೋದಕ್ಕೆ ಹೋಗ್ಬಾರ್ದು. ತುಂಬ ಕಷ್ಟಪ್ಪ. ಜನಗಳ ಕಣ್ಣು ಅಂತಾರಲ್ಲ, ಸರಿ ಇಲ್ಲ. ನನಗಂತೂ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಇವಾಗ. ಸೊ ನೀವು ಯಾರಾದರೂ ತುಂಬ ಓವರ್ ಶೇರಿಂಗ್ ಇದ್ದರೆ ಶೇರ್ ಮಾಡ್ಕೋಬೇಡಿ. ಏನು ಅದು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರ ಹತ್ರನೂ ಅಷ್ಟೇ. ನಿಮಗೇನು ಅನಿಸುತ್ತೋ ಸ್ವಂತ ನೀವೇ ಕಲ್ತ್ಕೋಬೇಕು. ಯಾರ ಹತ್ರನೂ ಇನ್ನೂ ಏನಂತಾರೆ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ಬೇಜಾರಾಗುತ್ತೆ. ಸೊ ಇದೊಂದು ನನ್ನ ಸಜೆಷನ್. ಇಬ್ಬರು ಫುಲ್ಲು ಗೊರಕೆ ಹೊಡಿತಿದ್ದಾರೆ. ಪಾಪು ಎತ್ತಿದ್ರೆ ಕೇಳಿಸ್ಕೊಬಿಟ್ಟು ಅಲ್ಲಿ ಎತ್ತೇ ಬಿಡ್ಲಿ, ಏನೋ ಅಂತಾರಲ್ಲ ಅಮ್ಮಂದು ಏನೋ ಸ್ಪರ್ಶ ಸೌಂಡು, ಅದಕ್ಕೆಲ್ಲ ಎದ್ಬಿಡ್ತಾರೆ ಅಂತ ಆಲ್ರೆಡಿ ಅಂತಿದ್ದಾರೆ. ಎದಳ್ಳಿ ಪರವಾಗಿಲ್ಲ. 6:30 ಆಗ್ತಿದೆ. ಇವಾಗ ಇನ್ನೂ ಎದ್ದಿಲ್ಲ ಅಂದರೆ ನೈಟ್ ಮಲ್ಕೊಳ್ಳಲ್ಲ. ಮಳೆ ಬರ್ತಿದೆ, ಸ್ವಲ್ಪ ಚಿಲ್ ಮಾಡೋಣ. ಕಾಣಿಸಲ್ಲ ತಾನೇ. ಮಾರ್ನಿಂಗಿಂದ ಆ್ಯಕ್ಚುಲಿ ಪಾತ್ರೆ ವಾಶ್ ಮಾಡಿಲ್ಲ, ನೈಟೇ ವಾಶ್ ಮಾಡಿದ್ದೆ. ಇವಾಗ ಮತ್ತೆ ಪಾತ್ರೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತಿದೆ. ತುಂಬ ಕಂಟ್ರೋಲ್ ಮಾಡ್ತಿದ್ದೀನಿ, ಕಾಫಿ ಟೀ ಕುಡಿಬಾರ್ದು ಅಂತಾರೆ. ಬಟ್ ಆದರೂ ಸ್ವಲ್ಪನಾದರೂ ಕುಡಿತಾ ಇದ್ದೀನಿ. ಬಿಸ್ಕೆಟ್ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಬಿಸ್ಕೆಟಲ್ಲಿ ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಸೊ ಕಾಫಿನ ಅದು ಜಾಸ್ತಿ ನೀರು ಹಾಕ್ಬಿಟ್ಟು ಕುಡಿತಾ ಇದ್ದೀನಿ.
ಅದು ಮಾಡಬೇಕು. ಆ್ಯಂಡ್ ನಂಗೆ ಈವ್ನಿಂಗ್ ಹೊತ್ತು ಚೆನ್ನಾಗಿ ಒಂದು ಒಳ್ಳೆ ದೇವ್ರ ಸಾಂಗು ಮತ್ತು ಧೂಪ ಹಾಕೋದಕ್ಕಂದ್ರೆ ಸಖತ್ ಇಷ್ಟ. ರಿಮೋಟ್ ಎಲ್ಲೋ ಕಾಣಿಸ್ತಿಲ್ಲ. ಹಾಂ, ಸಿಕ್ತು ರಿಮೋಟ್. ಸೊ ಒಳ್ಳೆ ಸಾಂಗ್ ಹಾಕ್ಬಿಟ್ಟು ಧೂಪ ಹಾಕ್ಬಿಟ್ಟು ಫಸ್ಟ್ ಪಾತ್ರೆ ವಾಶ್ ಮಾಡಿ ಸಿಗ್ತೀನಿ, ವೆಯ್ಟ್ ಮಾಡಿ. ಕಾಫಿ ಕುಡಿತಾರೆ. ಏನಾದ್ರು ಜಾಸ್ತಿ ಸ್ಟ್ರೆಸ್ ಆದರೆ ಕಾಫಿ, ಇಲ್ಲಾಂದ್ರೆ ಏನಾದ್ರು ಜಂಕ್ ಫುಡ್ ಅಂದರೆ ನಮ್ಮ ಬೇಬಿಗೆ ಹಾಲು ಬೇಡವಂತೆ. ಸೊ ನಾನು ಒಬ್ಬಳೆ ಬಿಸಿ ಬಿಸಿ ಕಾಫಿ ಚಿಲ್ ಮಾಡಿದ್ದೀನಿ. Homework. Come. Okay, iwan nyo na naman eh. Come. Baffer. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಪಾಪು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಿದೆ. ಸೊ ರಾಣಿ ಲಕ್ಷ್ಮೀಬಾಯಿ ಇವತ್ತಿನ ಡೇ, ಇವತ್ತಿನ ದಿನದ ಡ್ರೆಸ್ ಅವಳು ಎದ್ದಳಕ್ಕೆ ತುಂಬ ಕಷ್ಟಪಡ್ತಾಯಿದ್ಲು. ಕಷ್ಟಪಟ್ಟು ಎಬ್ಸಿದ್ದೀನಿ, ರೆಡಿ ಮಾಡಬೇಕು ಬನ್ನಿ ಅಂದರೆ ಎಲ್ಲ ರೆಂಟಿಗೆ ಸಿಗುತ್ತಲ್ಲ ಆ ಥರ ಕಾಸ್ಟ್ಯೂಮ್ ತರಿಸಿರೋದು. ಗಾಯ್ಸ್, ನಮ್ಮ ಬೇಬಿ ರಾಣಿ ಲಕ್ಷ್ಮೀಬಾಯಿ ಎದ್ದಳಮ್ಮ, ಟೈಮ್ ಆಗತ್ತೆ. ನಮ್ಮ ಬೇಬಿ ನೋಡಿ ಗಾಯ್ಸ್, ಇವಾಗ ಈ ಥರ ಇದ್ದಾಳೆ, ರೆಡಿ ಹೊಂಟೋದ್ರಿ. ಸೊ ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡ್ತಾ ಇದ್ದೀವಿ. ತೋರಿಸ್ತೀರಾ ಪಾಪು ಏನೇನು? ನೀನು ಡ್ರೆಸ್ ತೊಗೊಬರಲ್ಲ, ಅದು ಪಾಪ ತಂದಿದ್ದಾರೆ. ಇಲ್ಲಿ ನೋಡಿ ಡ್ರೆಸ್ಸು ಮತ್ತು ಮ್ಯಾಚಿಂಗ್ ಇದೆಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ ಬನ್ನಿ. ಸೊ ಇದು ಪೇಟ, ಇದೆಲ್ಲ ಜುವೆಲ್ಸು, ಸೊಂಟಕ್ಕೆ ಹಾಕೋದು, ಇದು ಕತ್ತಿಗೆ ಹಾಕೋದು, ಇದು ಕೈ ಬಂದು ಜುಮ್ಕಿ ಈ ಥರ ಕೊಟ್ಟಿದ್ದಾರೆ, ಬಟ್ ಹಾಕೋಕ್ಕಾಗಲ್ಲ. ಸೊ ನಮ್ಮದೊಂದು ಮೇಕಪ್ ಸೆಟ್ ಇದೆ. ಬೇಬಿನೀಗ ರೆಡಿ ಮಾಡೋದು ಬೇಗ. ಇವಾಗ ಪಾಪು ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬಾ. ನಾನು ಹಾಕ್ತೀನಿ ಹುಷಾರಾಗೆ. ಸೊ ಪಾಪು ಅವ್ರ ಸ್ಕೂಲಲ್ಲಿ ಇವತ್ತು 14th ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಅವಳಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಸ್ಟ್ಯೂಮ್ ಕೊಟ್ಟಿದ್ದರು. ಇದನ್ನೆಲ್ಲ ನಾವೇ ಇವಾಗ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ರೆಂಟಿಗೆ ತೊಗೊಂಡಿದ್ವಿ. ನಮ್ಮ ಹಸ್ಬೆಂಡ್ ಆಫೀಸ್ ಹತ್ರ ಎಲ್ಲನೂ ಅವರೇ ಕೊಟ್ಟಿದ್ದರು. ಸ್ಯಾರಿ, ರೆಡಿಮೇಡ್ ಸ್ಯಾರಿ, ತೋಳ್ಬಂದಿ, ಸೊಂಟದ ಪಟ್ಟಿ, ಸರಗಳು
ಮತ್ತು ಪೇಟ ಬರುತ್ತೆ, ಕತ್ತಿ ಮತ್ತು ಇನ್ನೊಂದೇನೋ ಬರುತ್ತಲ್ಲ, ಎಲ್ಲ ಫುಲ್ ಅವರೇ ಕೊಟ್ಟಿದ್ದರು. ನಾವು ಸ್ವಲ್ಪ ಲೈಟಾಗಿ ನಾನು ಅವಳಿಗೆ 2 ಸರ ಕೊಟ್ಟಿದ್ದರು. ಮೇಲ್ಗಡೆ ಅಷ್ಟೊಂದು ಕಷ್ಟ ಆಗ್ತಿತ್ತು ಅಂದ್ಬಿಟ್ಟು ಅದು ಹುಡ್ಕೋಕ್ಕೆ ಟೈಮ್ ಆಗೋಯಿತು. ನಾನೇನೋ 1/2 ಅವರಲ್ಲಿ ಆಗಿಬಿಡುತ್ತೆ ಎಲ್ಲ ರೆಡಿಮೇಡ್ ಇದೆ ಅಂತ ಅಂದ್ಕೊಂಡೆ. ಬಟ್ 1 ಅವರ್ ಆಗೋಯಿತು. 9:30 ಇದ್ದಿದ್ದು 10 o'clock ಹೋಗಿದ್ದೀವಿ ಇವತ್ತು. ಹಂಗೆ ಅಲ್ಲೇ ಊಟ ಮಾಡಿ ತಿಂಡಿ ತಿನ್ನಿಸ್ಕೊಂಡು ರೆಡಿ ಮಾಡ್ತಿದ್ದೀನಿ. ಕ್ಯೂಟ್ ಇದೆ, ಬಟ್ ಈಗ ಹಾಕಿದರೆ ಓಟೋಗುತ್ತೆ ಅನಿಸುತ್ತೆ. ಅನ್ಸಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜುಟ್ಟಲ್ಲಿ ನಿಂದು. ಬಾ ನಡ್ಕೊಂಡು ಹಂಗೆ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದು ವಾಟ್ಸಪ್ಪಲ್ಲಂತೂ ಹಾಕಿದಾಗ ಫುಲ್ಲು ಲೈಕ್ಸ್ಗಳು. ನೋಡೋಣ ಇವತ್ತು ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ. ಸೊ ಇವಾಗ ಸ್ಕೂಲ್ಗೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟಿದ್ರು. ಪುಟ್ಟು ಮಕ್ಳುಗಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಗೊತ್ತಾ. ಒಬ್ರೊಬ್ರಿಗೂ ಒಂದೊಂಥರ ಫ್ಯಾನ್ಸಿ ಡ್ರೆಸ್ ಕೊಟ್ಟಿದ್ರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಚಿಕ್ಕ ಮಕ್ಳನ್ನ ಈ ಥರ ನೋಡೋದಕ್ಕೆ ಖುಷಿ ಆಗುತ್ತೆ. ದೊಡ್ಡವರಾದ್ಮೇಲೆ ಅದೆಲ್ಲ ಕಾಮನ್, ಬಟ್ ಚಿಕ್ಕ ಮಕ್ಳಿಗೆ ಈ ಥರ ರೆಡಿ ಮಾಡಿದಾಗ ಏನೋ ಒಂಥರ ಖುಷಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.